ಚಾಮುಂಡಿ, ನಿನ್ನ ನಿಜವಾದ ಕಲಿಕೆ ಇಂದಿನಿಂದ ಆರಂಭವಾಗುತ್ತದೆ. ನೀನು ನನಗೆ ಸಿಕ್ಕ ದಿನದಿಂದ ಇದು ಶುರುವಾಯಿತು ಅಲ್ಲ ಯೋಗೀಶ? ಧ್ಯಾನ ನನ್ನ ಕಲಿಕೆ ಎಂದು ನೀನೇ ಹೇಳಿದೆ. ಧ್ಯಾನವೂ ಒಂದು ಕಲಿಕೆ ಅಷ್ಟೇ, ಅದೇ ಎಲ್ಲವೂ ಅಲ್ಲ. ನೀನು ಸಾಗಬೇಕಾದ ದಾರಿಯನ್ನು ಸುಗಮವಾಗಿಸುವುದೇ ಧ್ಯಾನ. ಪ್ರತಿಯೊಬ್ಬ ಮನುಷ್ಯನು 2 ಪ್ರಪಂಚಗಳಲ್ಲಿ ಜೀವಿಸುತ್ತಾನೆ. ಒಂದು ಒಳಗಿನ ಪ್ರಪಂಚ, ಅಂತರಾತ್ಮದ ಲೋಕ. ಇನ್ನೊಂದು ಹೊರಗಿನದು, ಈ ಸಮಾಜ, ತಂದೆ ತಾಯಿ, ಬಂಧು ಮಿತ್ರರು. ಧ್ಯಾನ ನಿನ್ನ ಒಳಗನ್ನು ಶುದ್ಧಿ ಮಾಡುತ್ತದೆ, ಬುದ್ಧಿ ಮತ್ತು ವಿವೇಚನೆಗಳನ್ನು ಹರಿತಗೊಳಿಸುತ್ತದೆ. ಆಗಲೇ ನೀನು ಹೊರಗಿನ ಸಮಸ್ಯೆಗಳಿಗೂ ಸರಿಯಾಗಿ ಸ್ಪಂದನೆ ನೀಡಲು ಸಾಧ್ಯ. ಕೆಟ್ಟ ಶಕ್ತಿಗಳಿಂದ ಜನರನ್ನು ರಕ್ಷಿಸಲು ಸಾಧ್ಯ. ಹೊರಗಿನ ಸಮಸ್ಯೆಗಳೇ? ಕೆಟ್ಟ ಶಕ್ತಿಗಳಿಂದ ನಾನು ಜನರನ್ನು ರಕ್ಷಿಸುವುದೇ? ಅದು ಹೇಗೆ ಸಾಧ್ಯ ಯೋಗೀಶ? ಅದಕ್ಕೆ ನಾನು ದೊಡ್ಡವಳಾಗಬೇಕಲ್ಲವೇ? ಈಗ ನನಗೆ ಆ ಶಕ್ತಿಯೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಎಲ್ಲರಿಗೂ ಸಹಾಯ ಮಾಡಬೇಕೆನ್ನುವ ಈ ನಿನ್ನ ಮನಸ್ಸೇ ಎಲ್ಲವನ್ನೂ ಸಾಧ್ಯವಾಗಿಸುತ್ತದೆ. ನಿಜವಾದ ಕಲಿಕೆ ಎಂದರೆ ಧ್ಯಾನವನ್ನು ಮೀರಿದ್ದು ಚಾಮುಂಡಿ. ಸಮಾಜವನ್ನು ಅರಿಯುವುದು, ಜನರ ಕಷ್ಟಗಳಿಗೆ ಧ್ವನಿಯಾಗುವುದು, ಇವೆಲ್ಲವೂ ಕಲಿಕೆಯೇ. ಕೇವಲ ಧನ ಕನಕಗಳನ್ನು ದಾನ ಮಾಡುವುದೇ ಧರ್ಮವಲ್ಲ. ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆ, ಇದೇ ನಿಜವಾದ ಧರ್ಮ. ದುಷ್ಟ ಶಿಕ್ಷೆ ಅಂದರೆ ಸಹಾಯ ಮಾಡಿದಷ್ಟು ಸುಲಭವಲ್ಲ ಯೋಗೀಶ. ಯುದ್ಧ ಮಾಡುವುದು, ಹೋರಾಡುವುದು ಎಂದರೆ ರಕ್ತಪಾತವಾಗುತ್ತದೆ. ಶಿಕ್ಷಿಸುವ ಬರದಲ್ಲಿ ಅಮಾಯಕರಿಗೆ ತೊಂದರೆ ಆಗುತ್ತೆ ಎನ್ನುವ ಭಯ ನನಗೆ. ಭಯವನ್ನು ಗೆದ್ದರಷ್ಟೇ ಎಲ್ಲವನ್ನೂ ಗೆಲ್ಲಲು ಸಾಧ್ಯ ಚಾಮುಂಡಿ. ಪಾರ್ವತಿ ನಿನ್ನ ಆದರ್ಶವಲ್ಲವೇ? ಅವಳು ಜಗನ್ಮಾತೆ, ಜಗತ್ತಿಗೆ ತಾಯಿಯಾದರೂ ದುಷ್ಟ ಸಂಹಾರದ ವಿಚಾರ ಬಂದಾಗ ಅವಳು ಮಹಾಕಾಳಿ. ಪಾರ್ವತಿ ಮಾಡಿದ್ದನ್ನೇ ನೀನೀಗ ಮಾಡಬೇಕು. ಪಾರ್ವತಿ ಏನು ಮಾಡಿದಳು? ಧ್ಯಾನದಿಂದ ಏಕಾಗ್ರತೆ ಹೆಚ್ಚುತ್ತದೆ. ಏಕಾಗ್ರತೆಯಿಂದ ದೇಹಶಕ್ತಿ ಮಾತ್ರವಲ್ಲ, ಬುದ್ಧಿಶಕ್ತಿಯೂ ಹೆಚ್ಚುತ್ತದೆ. ಪಾರ್ವತಿ ಆಗಲೇ ಇವೆಲ್ಲವನ್ನೂ ಸಾಧಿಸಿದ್ದಳು, ಭಯವನ್ನು ಮೀರಿದ್ದಳು. ಆದಿಶಕ್ತಿ ಅವಳು.